ॐ नमो भगवते रामकृष्णाय। 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 ॐ शान्ति शान्ति शान्तिः। हरि ओम तत्सत्।
ಶ್ರೀರಾಮಕೃಷ್ಣಾರ್ಪಣಮಸ್ತು. ಇವತ್ತು ಆದ್ಯಾಗೆ ಕತೆ ಹೇಳೋ ಅವಕಾಶ ಕೊಟ್ಟಿದ್ದು. ಅವಳು ಆಕ್ಚುಲಿ ಲಾಸ್ಟ್ ಮಂತೆ ಹೇಳಿದ್ಲು, ತಿರ್ಗಾ ಇನ್ನೊಂದ್ಸತಿ, ಯಾಕೆಂದ್ರೆ ಅವ್ರ ಮನೆಗೆ ಬಂದಿದ್ದೀನಲ್ವಾ, ಅವಳೇ ಕತೆ ಹೇಳಿ ಅಂದ್ಬಿಟ್ಟು ಇವತ್ತು ಆದ್ಯ ಒಂದು ನೀತಿ ಕಥೆನ ನಮ್ಮೊಂದಿಗೆ ಹೇಳ್ತಾಳೆ. ನೋಡೋಣ ಯಾವ ನೀತಿ ಕತೆ ಹೇಳ್ತಾಳೆ ಅಂತ, ಯಾವ ನೀತಿ ಕತೆ ಹೇಳ್ತಾಳೆ ಅಂತ ನೋಡೋಣ. ಜೈರಾಮ್ ಕೃಷ್ಣ ಸರ್, ನನ್ನ ಹೆಸರು ಆದ್ಯ. ನನ್ನ VMS ನಂಬರ್ 492. ನಾನು ಇವತ್ತು ರಾಮಾಯಣದಲ್ಲಿ ಬರುವ ಒಂದು ಪುಟ್ಟ ಕಥೆಯನ್ನು ಹೇಳುತ್ತಿದ್ದೇನೆ. ಅದರ ಹೆಸರು ಅಳಿಲು ಸೇವೆ. ರಾಮ ಸೀತಾ ಮಾತೆಯನ್ನು ಕಾಪಾಡಲು ಲಂಕೆಗೆ ಹೋಗಬೇಕಾದರೆ ದಾರಿಯಲ್ಲಿ ಒಂದು ದೊಡ್ಡ ಸಮುದ್ರವಿರುತ್ತದೆ. ಆ ಸಮುದ್ರವನ್ನು ದಾಟಿ ಹೇಗೆ ಹೋಗಲಿ ಎಂದು ಯೋಚನೆ ಮಾಡಬೇಕಾದರೆ ವಾನರ ಸೈನ್ಯರು ಮತ್ತು ಹನುಮಂತ ಸೇತುವೆ ಕಟ್ಟೋಣ ಎಂದು ಯೋಚಿಸುತ್ತಾರೆ. ಅದಕ್ಕೆ ಒಂದ್ ಸ್ವಲ್ಪ ದಿವಸ ಆದ ನಂತರ ಸೇತುವೆ ಕಟ್ಟಕ್ ಶುರು ಮಾಡ್ತಾರೆ. ಸೇತುವೆ ಕಟ್ಟದನ್ನ ಒಂದ್ ಪುಟ್ಟ ಅಳಿಲು ಕುತ್ಕೊಂಡು ನೋಡ್ತಿರುತ್ತೆ. ಅವಾಗ ಅಳಿಲ್ಗೂ ಅನ್ಸುತ್ತೆ, ನಾನು ಸೇತುವೆ ಕಟ್ಟಕ್ ಸಹಾಯ ಮಾಡ್ಬೋದಲ್ಲ ಅಂತ. ಅವಾಗ ಆ ಅಳಿಲು ಹೋಗುತ್ತೆ ಸಹಾಯ ಮಾಡಕ್ಕೆ. ಅವಾಗ ವಾನರ ಸೈನ್ಯರು ಹೇಳ್ತಾರೆ, ಏ ಪುಟ್ಟ ಅಳಿಲೆ, ನಮಗೆ ಸೇತುವೆ ಕಟ್ಟೋದಿಕ್ಕೆ ತೊಂದ್ರೆ ಕೊಡ್ಬೇಡ, ಹೋಗುವ ಕಡೆ ಅಂತ. ಅದಕ್ಕೆ ಅಳಿಲು ಹೋಗ್ಬಿಟ್ಟು ರಾಮನ ಹತ್ರ ಹೇಳುತ್ತೆ, ರಾಮ, ನಾನು ಸೇತುವೆ ಕಟ್ಟಕ್ಕೆ ಸಹಾಯ ಮಾಡ್ತಿದ್ರೆ ಅವರೆಲ್ಲ ಬೇಡ ಅಂತ ಅಂತಿದ್ದಾರೆ ಅಂತ. ಅದಕ್ಕೆ ರಾಮ ಹೇಳ್ತಾರೆ, ಓ ಪುಟ್ಟ ಅಳಿಲೆ, ನೀನು ಚಿಕ್ಕವನಾಗಿದ್ರುವೆ ಎಷ್ಟು ಒಳ್ಳೆ ಕೆಲ್ಸನೇ ಮಾಡ್ತಿದ್ಯಾ ಅಂತ. ಆಮೇಲೆ ರಾಮ ಅವನ ಮಧ್ಯದ 3 ಬೆರಳಿಂದ ಅಳಿಲಿನ ಬೆನ್ ಮೇಲೆ ಸವರ್ತಾನೆ. ಅವಾಗ ಅಳಿಲ್ ಬೆನ್ ಮೇಲೆ 3 ಗೆರೆಗಳು ಬರುತ್ತೆ. ಹಾಗಾಗಿ ನಾವ್ ಇವಾಗ್ಲೂ ಕೂಡ ಅಳಿಲ್ ಬೆನ್ ಮೇಲೆ 3 ಗೆರೆಗಳಿರೋದನ್ನ ನೋಡ್ಬೋದು. ಜೈ ಶ್ರೀ ಗುರು ಮಹಾರಾಜ್ ಕಿ ಜೈ. जय श्री महामाई की जय. जय श्री स्वामी जी महाराज जी की जय. जयराम कृष्णा सर. 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 जयराम कृष्णा सर.